ಆ್ಯಕ್ಚುಲಿ ಅವ್ರು ತುಂಬ ಇಮೋಷ್ನಲ್ ಆದರು. ಏನಕ್ಕೆ ಅಂದರೆ ನಾನು ನಮ್ಮಮ್ಮ ಜೊತೆಗಿದ್ದಾಗ ಅವ್ರ ತಾಯಿ ಅವ್ರಿಗೆ ನೆನಪಾಗ್ತಾ ಇರ್ತಾರೆ. ಬಟ್ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವರು ನಿಮ್ಗೆ ಅಮ್ಮನೇ, ಇವರಿದ್ದಾರೆ ನಿಮ್ಮ ಜೊತೆಗೆ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನನಗೆ ಒಳ್ಳೆ ಮಗ ಆಗಕ್ಕೆ ಆಗಿಲ್ಲ ಅವ್ರಿಗೆ. ಇವಾಗ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ಒಂದು ಕೊಡಿಸೋಂಥ ಅವಕಾಶ ನನಗೆ ಸಿಕ್ಕಿಲ್ಲ. ಯಾವ ಮೊದಲು ಅನ್ನೋದು ಯಾವುದು ಅವ್ರ ಜೊತೆ ನನಗೆ ಆಗಲಿಲ್ಲ. ಯಾಕಂದರೆ ನಾನು ಓದಿದ್ದು ಹಾಸ್ಟ್ಲಲ್ಲಿ 10th ಮುಗಿಸ್ಕೊಂಡು ಆಚೆ ಬಂದೆ. ಫಸ್ಟ್ PUC ಓದ್ತಾ ಇದ್ದೆ. ಅವ್ರಿಗೆ ಒಂದು ಕ್ಯಾನ್ಸರ್ ಕಾಯಿಲೆ, ಮಾರಕ ಕಾಯಿಲೆ ಡಿಟೆಕ್ಟ್ ಆಯಿತು. ಅವ್ರಿಗೆ ಆಸೆ ಇದ್ದಿದ್ದು ಒಂದೇ, ನಾನು ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತೆಗಿಬೇಕು ಅಂತ. ನನ್ನ ದುರಾದೃಷ್ಟ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಂದ ಹೋಗ್ತಾನೆ, ಮತ್ತೆ ಹಾಸ್ಪಿಟ್ಲಿಗೆ ಬರ್ತೀನಿ. ರಿಸಲ್ಟ್ ಬರಬೇಕಾದ್ರೆ ಅವರಿಲ್ಲ. ಅವ್ರಿಗೆ ಒಂದಿನ ಕಳ್ಕೊಂಡಾದ್ಮೇಲೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿರೋದು, ಯಾವತ್ತೂ ನನಗೆ ಆ ಕೊರತೆಗಳು ಯಾರೂ ಬಿಟ್ಕೊಟ್ಟಿಲ್ಲ. ನಮ್ಮ ತಂದೆ ಅಥವಾ ನಮ್ಮ ಅಜ್ಜಿ, ಎಲ್ಲ ತಾಯಂದ್ರಿಗೂ ನಾನು ಹೇಳೋದಿಷ್ಟೇ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಫಸ್ಟ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಮಕ್ಕಳು ಏನೋ ಒಂದು ಮಾಡ್ಕೋತಾರೆ. ಸೊ ನಾನು ಈ ಸ್ಟೇಜಿಂದ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತುವರೆಗೂ ಬಹುಶಃ ನಾನು ಒಳ್ಳೆ ಮಗ ಆಗಿಲ್ಲ. ಫಸ್ಟ್ ಒಳ್ಳೆ ಮಗ ಆಗ್ತೀನಿ ಮನೆಗೆ. ನೆಕ್ಸ್ಟ್ ಖಂಡಿತವಾಗ್ಲೂ ಒಂದು ಒಳ್ಳೆ ಗಂಡ ಆಗ್ತೀನಿ ಇವಳಿಗೆ. ಆ್ಯಂಡ್ ನಮ್ಮ ಅಜ್ಜಿಗೆ ಇವಾಗ ಹುಷಾರಿಲ್ಲ. ನನಗೊಂದು ಆಸೆ ಇದೆ, ಈ ಸ್ಟೇಜ್ಗೆ ಫಿನಾಲೆಗೆ ನಮ್ಮ ಅಜ್ಜಿನ ಕರ್ಕೊಂಬಂದು ನಾನು ಜೋಡಿ ನಂಬರ್ 1 ಟೈಟಲ್ ಗೆಲ್ಲಬೇಕು ಅಂತ. ರಾಜೇಶ್ ಸರ್, ತಾಯಿ ಎಲ್ಲಿ ಹೋಗಿದ್ರಿ ಅನ್ಕೊಂಡಿದ್ರಿ? ಇಲ್ಲೇ ಇದ್ದಾರೆ. ದೈಹಿಕವಾಗಿ ಅಷ್ಟೇ ಇಲ್ಲ ಅವರು. ಇದಕ್ಕೊಂದು ಸಣ್ಣ ನಿಜವಾದ ನಡೆದಿದ್ದು ಹೇಳ್ತೀನಿ. ನಾನು ನನ್ನ ತಾಯಿ ಕಳ್ಕೊಂಡೊಂದು 3 ವರ್ಷ ಆಗಿತ್ತು. ನಾನು ಅವಾಗ ಜ್ಞಾಪಕ ಬರೋದು, ಬೇಜಾರಾಗೋದು. ನನ್ನ ತಾಯಿ ಹೋಗಿದ್ದ ಒಂದು 2-3 ವರ್ಷ ಆದಮೇಲೆ ನಾನು ಅವಾಗ ಕಡ್ಡಿಪುಡಿ ಸಿನಿಮಾಗೆ ಕೆಲಸ ಮಾಡ್ತಿದ್ದೆ. ಐ ವಾಸ್ ದ ಕೋ-ಡೈರೆಕ್ಟರ್, ರೈಟರ್, ಎಲ್ಲ ಕೆಲಸನೂ ಮಾಡ್ತಿದ್ದೆ. ಟೈಟ್ಲ್ ಮಾಡಿಸ್ಬೇಕಾಗಿತ್ತು. ಒಬ್ಬ ಟೈಟ್ಲ್ ಮಾಡೋನ ಹತ್ರ ಹೋದ್ವಿ. ಅವ್ನು ಟೈಟ್ಲಿಂಗ್ ಎಲ್ಲ ಮಾಡ್ತಾ ಇದ್ದ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ಮಾಡ್ತಾನೆ ಇದ್ದ. ಯೂಶಲಿ ಅವ್ನು ಸಿಗರೇಟ್ ಸೇದವನು. ಇದ್ಯಾಕೋ ಅವಾಗಿಂದ ಕೂತಾ ಇದೆಯಾ, ಸಿಗರೇಟ್ ಸೇದಕ್ಕೆ ಹೋಗಿಲ್ಲ ಅಂದೆ. ಇಲ್ಲ ಬಿಟ್ಬಿಡೆ ಕಣ ಅಂದ. ಇದೇನೋ ಇದಕ್ಕಿದಂಗೆ ಈ ಡಿಶನ್ನು. ಇಲ್ಲ ನಮ್ಮ ತಾಯಿ ಹೋಗ್ಬಿಟ್ರು ಒಂದು 15 ದಿವಸದ ಕೆಳಗಡೆಯಿಂದ. ಓ ಸಾರಿ ಕಣೋ, ಸಾರಿ. ತಾಯಿ ಹೋಗಿದ್ದಕ್ಕೆ ಬಿಟ್ಟಿಯಾ ಸಿಗರೇಟು ಅಂತ ಕೇಳಿದ್ವಿ. ಇಲ್ಲ ಮುಂಚೆ ಎಲ್ಲ ನಾನು ಕದ್ದು ಮುಚ್ಚಿ ಸಿಗರೇಟ್ ಸೇದ್ತಾ ಇದ್ದೆ, ನಮ್ಮ ತಾಯಿ ನೋಡ್ತಾ ಇಲ್ವಲ್ಲ ಅಂತ. ಇವಾಗ ಎಲ್ಲಿ ಸೇದ್ಲೋ, ನಮ್ಮ ಅಮ್ಮ ಎಲ್ಲ ಕಡೆ ಇದ್ದಾರೆ ಅಂದ. ನನಗೆ 2 ಕ್ಷಣ ನಿಜವಾಗ್ಲೂ ಎಂಥ ಮಾತಂದ ಅಂತ ಅನಿಸ್ತು ನನಗೆ. ಇದರಲ್ಲ ಎಲ್ಲೋಗಿದ್ದಾರೆ, ದೈಹಿಕವಾಗಿ ಇಲ್ಲ ಅಷ್ಟೇನೆ. ಈಗ ನಮ್ಮ ರೂಪದಲ್ಲಿದ್ದಾರೆ, ನನ್ನ ಕೆಲಸದಲ್ಲಿದ್ದಾರೆ, ನನ್ನ ಸಂಸ್ಕಾರದಲ್ಲಿದ್ದಾರೆ, ನನ್ನಲ್ಲೇ ಜೀವಂತವಾಗಿದ್ದಾರಲ್ಲ ಅವರು, ಅಲ್ವಾ? ಹಂಗೆ ಅನ್ಕೊಂಡು ಆರಾಮಾಗಿರಿ ಜೀವನದಲ್ಲಿ. ಇಷ್ಟೊಂದು ಭಾವುಕರಾಗಬೇಡಿ. ಸೊ ಇಬ್ರು ಸಂತೋಷವಾಗಿರಿ. ಗೀತಾ, ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಅಮ್ಮ ಸ್ವಾಗತ. ನಿಮ್ಮನ್ನ ಭೇಟಿ ಮಾಡಿದ್ದು ಭಾಳ ಸಂತೋಷ ಆಯಿತು. ಇಬ್ಬರಿಗೂ ಒಳ್ಳೇದಾಗಲಿ, ಗಂಡ ಹೆಂಡ್ತಿಗೆ. ಸಂತೋಷವಾಗಿರಿ. ನಾವು ಕೃಷ್ಣನ ಕಥೆ ಕೇಳ್ಕೊಂಡು ಬೆಳೆಯೋರಲ್ವಾ. ಯಶೋದೇನೋ ದೇವಕಿನೋ ಕೃಷ್ಣ ಬೆಳೆದಿದ್ದು ಯಾರ ಹತ್ರ ಅಲ್ವಾ? ಯಾರಿಗೆ ಹಾಗಿದ್ರೆ ಹೆಚ್ಚಿನ ಹಕ್ಕಿದೆ ಕೃಷ್ಣನ ಮೇಲೆ ಗೊತ್ತಿಲ್ಲ. ಹಾಗಾಗಿ ಅನೇಕ ಜನ ತಾಯಂದ್ರು ನೋಡ್ತಾ ಇರೋರು ಹೆರದೇ ಇರುವಂತಹ ತಾಯಂದಿರಿರಬಹುದು. ಅವರನ್ನೆಲ್ಲ ನಾನಿವತ್ತು ಒಮ್ಮೆ ಸ್ಮರಿಸ್ಕೋತೀನಿ ಮತ್ತು ಅವರೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ನಾನು ಅರ್ಪಿಸ್ತೀನಿ. ಇದನ್ನು ಹೇಳೋದಕ್ಕೆ ವೈಯಕ್ತಿಕ ಕಾರಣನೂ ಒಂದಿದೆ. ನಾನು ಇರಬೇಕಾದಷ್ಟು ಸಮಯ ನನ್ನ ಮನೇಲಿರಲ್ಲ. ಹಾಗಾಗಿ ನನ್ನ ಮಗನಿಗೆ ನಾನು ಯಾವಾಗಲೂ ಇರ್ತೀನಿ ಅಂತಲ್ಲ, 24 ತಾಸಲ್ಲಿ ಮೇ ಬಿ ಈ ರಾತ್ರಿಯ 10-12 ತಾಸು ಇರ್ತೀನೇನೋ ಮನೆಯಲ್ಲಿ. ಅಂದರೆ ಸಂಜೆ 6 ಗಂಟೆ ಮೇಲೆ ಎಲ್ಲೂ ಹೋಗಲ್ಲ. ನಮಗೊಂದು ಸೋಷಿಯಲ್ ಲೈಫ್ ಅಂತ ನನಗೂ ಅವಿನಾಶ್ಗೂ ಇಲ್ಲ. ಆದರೆ ಮಿಕ್ಕಿದ ಸಮಯ ನೋಡ್ಕೊಳ್ಳೋರು ಇರ್ತಾರಲ್ಲ, ಅವರೇ ನನ್ನ ಮಗನ ಹೆತ್ತಿಲ್ವಲ್ಲ, ಅವ್ರಿಗೆ ಅವನನ್ನು ನಿಭಾಯಿಸಬೇಕು ಅನ್ನೋ ಆಬ್ಲಿಗೇಷನ್ನು ಇಲ್ಲ. ಆದರೂ ನೋಡ್ಕೋತಾರಲ್ಲ. ನಾವು ಕೊಡೋ ಸಂಬಳಕ್ಕೆ ಮಾತ್ರ ಅಲ್ಲ ಅಂತ ನಾನು ಅಂದ್ಕೋತೀನಿ. ಅದನ್ನು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಆ ತಾಯಿತನ ಇದೆಯಲ್ಲ, ಅದು ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಅನುಭವ ಆಗ್ಬೋದೇನೋ. ನನಗೆ ಪ್ರತಿನಿತ್ಯ ಆಗೋ ಅನುಭವವನ್ನು ನಾನು ಹಂಚ್ಕೋತಾ ಇದ್ದೀನಿ. ನಮ್ಮ ಮನೇಲಿರೋ ಕಾಳಿ ಇರಬಹುದು, ನಮ್ಮ ಮನೇಲಿ ರೇಣುಕಾ ಅಂತ ಇನ್ನೊಬ್ಳಿದ್ದಾಳೆ, ಅದೇ ರೀತಿಯಾಗಿ ಭಾರತಿ ಅಂತ ಒಬ್ರು ನನ್ನ ಮಗನ ನೋಡ್ಕೊಳ್ಳೋರು. ಹೀಗೆ ಈ ಎಲ್ಲ ಹೆಣ್ಮಕ್ಳು ಅವನನ್ನು ಹೆತ್ತವರಲ್ಲ. ನಾನು ಕೋಪಿಸ್ಕೊಂಡ್ರೆ ಕಾಳಿ ಬಂದು ನನ್ಗೆ ಗದರ್ಬಿಟ್ಟು ಹೋಗ್ತಾಳೆ, ಮಗಿಗೆ ಬೈತೀರಾ ನೀವು, ಹೋಗಿ ಎತ್ಲ ಕಡೆ ಅಂತ. ಸೊ ಹಾಗೆ ಅನೇಕ ಜನ ತಾಯಂದರು ಹೆಣ್ಮಕ್ಳಿರ್ತಾರೆ.